ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ FA3 ಪರೀಕ್ಷೆಗಾಗಿ ಹಿಂದಿ ವಿಷಯದಲ್ಲಿ ಯಾವ ಪಾಠಗಳನ್ನು ಓದಬೇಕು ಅನ್ನೋದನ್ನು ನೋಡೋಣ. ಈಗ ನೋಡಿ, ಮೊದಲಿಗೆ ಅಭಿನವ, ಇದು ಮನುಷ್ಯ ಅಲ್ಲ, ಇದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಅಭಿನವ ಗೀತ ಅನ್ನುವಂಥ ಪದ್ಯದಿಂದ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ನೋಡಿ. ಅಭಿನವ ಗೀತ ಪದ್ಯದಿಂದ ನಿಮಗೆ 2-3 ವಾಕ್ಯದಲ್ಲಿ ಉತ್ತರಿಸುವಂಥ 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಆದ ಕಾರಣ ನೀವು ಇಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ಸ್ಟ್ರೆಸ್ ಕೊಡದೆ 2-3 ವಾಕ್ಯದಲ್ಲಿ ಉತ್ತರಿಸುವಂಥ ಒಂದು ಪ್ರಶ್ನೆ ಕೇಳ್ತಾರೆ ಮತ್ತು 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆದ ಕಾರಣ ಈ ಅಭಿನವ ಗೀತ ಪದ್ಯದ ಆಶಯವೇನು ಅಂತ ಕೇಳ್ಬೋದು. ಪದ್ಯ ಕಾ ಆಶಯ ಲಿಖಿಯೇ ಅಂತ ಕೇಳ್ಬೋದು. ಆದ ಕಾರಣ 5 ಅಂಕಗಳನ್ನು ಇದರಲ್ಲಿ ನೀವು ತೆಗೆದುಕೊಳ್ಬೇಕಾಗ್ತದೆ. ಇಲ್ಲಿ ನೀವು 2 ಅಂಕ ಮತ್ತು 3 ಅಂಕದ ಪ್ರಶ್ನೆಗಳನ್ನು ರೂಢಿ ಮಾಡ್ಕೋಬೇಕು. ಈ ಎಲ್ಲ ಒಂದು ಪದ್ಯ ಮತ್ತು ಪಾಠಗಳ ಸಂಪೂರ್ಣ ಕನ್ನಡದಲ್ಲಿ ಸಾರಾಂಶವನ್ನು ಸಂಪೂರ್ಣ ವಿವರಣೆಯನ್ನು ಸಂಪೂರ್ಣ ವಿವರಣೆಯನ್ನು ನಾನು ಈಗಾಗಲೇ ಅನೇಕ ವಿಡಿಯೋಗಳಲ್ಲಿ ಮಾಡಿದ್ದು, ಅವುಗಳನ್ನು ಕೂಡ ನೀವು ನೋಡ್ಬೋದು. ಈಗ ವೃಕ್ಷಪ್ರೇಮಿ ತಿಮ್ಮಕ್ಕ ಅನ್ನುವಂಥ ಗದ್ಯ ಪಾಠ ಇದೆ ನಿಮಗೆ. ಅದರಲ್ಲಿ 1 ವಾಕ್ಯದಲ್ಲಿ ಉತ್ತರಿಸಿ, ಏಕವಾಕ್ಯ ಮೇ ಲಿಖೆ ಅನ್ನುವಂಥ 1 ಅಂಕದ ಪ್ರಶ್ನೆ ಮತ್ತು 2-3 ವಾಕ್ಯಗಳಲ್ಲಿ ಉತ್ತರಿಸುವಂಥ ಒಂದು ಪ್ರಶ್ನೆ. ಅಂದರೆ ಒಟ್ಟಾಗಿ ಇಲ್ಲೂ ಕೂಡ 2 ಪ್ರಶ್ನೆ ಕೇಳ್ತಾರೆ, 3 ಅಂಕ ನಿಗದಿಪಡಿಸಲಾಗಿದೆ. ನೋಡಿ, ಅಭಿನವ ಗೀತಕ್ಕೆ ಜಾಸ್ತಿ ಅಂಕ ಇದೆ, 5 ಅಂಕ ಇದೆ. ಇನ್ನು ಹರಗೋಡ ಪಾಠದಲ್ಲಿ ಕೂಡ ನಿಮಗೆ 1 ವಾಕ್ಯದಲ್ಲಿ ಉತ್ತರಿಸ್ರಿ ಅನ್ನುವಂಥ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಇದಕ್ಕೂ ಕೂಡ 3 ಅಂಕ. ಇನ್ನು ಚುಂಬಕ್ ಹೈ ಧರ್ತಿ ಹಮಾರಿ ಅನ್ನುವಂಥ ಒಂದು ಪದ್ಯ ಇದೆ ನಿಮಗೆ. ಅದರದ್ದು ಕೂಡ ಸರಳವಾದ ಒಂದು ಕನ್ನಡದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ. ಅದನ್ನು ನೀವು ಆ ವಿಡಿಯೋವನ್ನು ಕೂಡ ಹಾಕಿದ್ದೀನಿ, ಅದನ್ನು ನೀವು ನೋಡಬಹುದು. ಅಲ್ಲಿಯೂ ಕೂಡ 1 ವಾಕ್ಯದಲ್ಲಿ ಉತ್ತರಿಸುವಂಥ ಒಂದು ಪ್ರಶ್ನೆ, 2-3 ವಾಕ್ಯದಲ್ಲಿ ಉತ್ತರಿಸುವಂಥ ಒಂದು ಪ್ರಶ್ನೆ, ಹೀಗೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು 3 ಅಂಕ ಆ ಒಂದು ಪದ್ಯಕ್ಕೆ ನಿಗದಿಯಾಗಿದೆ. ಇನ್ನು ವ್ಯಾಕರಣಕ್ಕೆ 2 ಅಂಕ ಇದೆ ಮತ್ತು ಪ್ರಬಂಧ ರಚನೆಗೆ 4 ಅಂಕ ನಿಗದಿಯಾಗಿದೆ. ಪ್ರಬಂಧ ರಚನೆ ಮತ್ತು ಪತ್ರಲೇಖನವನ್ನು ಕೂಡ ನಿಮಗೆ ಕೇಳ್ಬೋದು, ಯಾವುದಾದ್ರೂ ಒಂದು ಕೇಳ್ಬೋದು, 4 ಅಂಕ. ಒಟ್ಟು ನಿಮಗೆ 20 ಅಂಕಗಳ ಒಂದು ಈ FA3 ಕ್ವಶನ್ ಪೇಪರ್ ಇರ್ತದೆ. ಆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಈಗ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಮತ್ತು ಈ ಅಭಿನವ ಗೀತ ಇದರಿಂದ ಮತ್ತು ವೃಕ್ಷಪ್ರೇಮಿ ತಿಮ್ಮಕ್ಕ, ಹರಗೋಡ, ಚುಂಬಕ್ ಹೈ ಧರ್ತಿ ಹಮಾರಿ ಈ ಪಾಠಗಳಿಂದ, ಪದ್ಯಗಳಿಂದ ಯಾವ ಪ್ರಶ್ನೆಗಳು ಬರ್ತವೆ, ಯಾವನ್ನ ನೀವು ಓದಬೇಕು ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನು ಕೂಡ ನೋಡಿ ತಪ್ಪದೆ ಓದಿ ಮತ್ತೆ ಭೇಟಿಯಾಗೋಣ.